ನಮಸ್ಕಾರ ಆತ್ಮೀಯರೇ. ರೈತರಿಗೆ ಅತಿ ಹೆಚ್ಚಿನ ಲಾಭ ಕೊಡಿಸುವಲ್ಲಿ ಎಫ್ ಪಿ ಒಗಳ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಅದೇ ರೀತಿ ಎಫ್ ಪಿ ಒಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸಬೇಕು ಅಂದರೆ ಎಫ್ ಪಿ ಒಗಳಿಗೆ ಲಾಭ ಬಹಳ ಮುಖ್ಯವಾಗಿರ್ತದೆ. ಹೆಚ್ಚಿನ ಲಾಭ ಪಡೆದರೆ ಮಾತ್ರ ಎಫ್ ಪಿ ಒಗಳು ರೈತರಿಗೆ ಸಮರ್ಪಕವಾದಂತಹ ಸೇವಾ ಮತ್ತು ಸೌಕರ್ಯಗಳನ್ನು ನೀಡೋದಕ್ಕೆ ಸಾಧ್ಯವಾಗ್ತದೆ. ನಾನು ಈಗ ಹೇಳೋವಂಥ ವಿಚಾರ ಏನಪ್ಪ ಅಂದರೆ, ಈ ವಿಚಾರ ರೈತರಿಗೂ ಸಹ ಲಾಭದಾಯಕವಾಗಿರ್ತದೆ, ಅದೇ ರೀತಿ ಎಫ್ ಪಿ ಒಗಳಿಗೂ ಸಹ ಲಾಭದಾಯಕವಾಗಿರ್ತದೆ. ಅದೇನು ಅಂತೇಳಿ ನೀವು ಯೋಚನೆ ಮಾಡ್ತಾಯಿದ್ರಾ? ಹಾಗಿದ್ದರೆ ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ನಿಮಗೆ ಹೇಳ್ತೀನಿ. ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಎಫ್ ಪಿ ಒಗಳು ಡೀಸೆಲ್ ಟ್ಯಾಕ್ಟರ್ಗಳನ್ನು ಬಳಸಿ ರೈತರ ಹೊಲಗದ್ದೆಗಳಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾವೆ. ಸೊ 1 ಗಂಟೆಗೆ ಸುಮಾರು 1200ರಿಂದ 1300 ರೂಪಾಯಿ ಬೆಲೆ ನಿಗದಿ ಮಾಡಿರ್ತಾರೆ. ಅಂದರೆ 1 ಗಂಟೆಗೆ 1200ರಿಂದ 300 ರೂಪಾಯಿ ರೈತರು ಬಾಡಿಗೆ ಕೊಡಬೇಕಾಗುತ್ತೆ. ಇದರಲ್ಲಿ ಸುಮಾರು 600ರಿಂದ 700 ರೂಪಾಯಿಗಳು ಡೀಸೆಲ್ ಖರ್ಚಿಗೆ ಹೋಗ್ತದೆ. ಇನ್ನು ಉಳಿಕೆ ಕೇವಲ 600 ಅಥವಾ 700 ರೂಪಾಯಿಯಷ್ಟು ಮಾತ್ರ ನಮ್ಮ ಎಫ್ ಪಿ ಒಗಳಿಗೆ ಉಳ್ಕೊತಾ ಇದ್ದಾವೆ. ಇದು ತುಂಬ ಕಡಿಮೆ ಪ್ರಮಾಣದ ಲಾಭ ಆಗಿರ್ತದೆ. ಇದರ ಬದಲಿಗೆ ಅಂದರೆ ಡೀಸೆಲ್ ಟ್ಯಾಕ್ಟರ್ ಬಳಸುವುದರ ಬದಲಿಗೆ ಒಂದು ವೇಳೆ ನೀವೇನಾದರೂ ಎಲೆಕ್ಟ್ರಿಕಲ್ ಟ್ಯಾಕ್ಟರನ್ನು ಬಳಸಿದ್ದೇ ಆದರೆ ಕೇವಲ 1000 ರೂಪಾಯಿ 1 ಗಂಟೆಗೆ ನೀವೇನಾದರೂ ನಿಗದಿ ಮಾಡಿದ್ದೇ ಆದರೆ ರೈತರಿಗೆ 200ರಿಂದ 300 ರೂಪಾಯಿಗಳಷ್ಟು ಹಣ ಉಳಿತಾಯ ಆಗ್ತದೆ. ಅಲ್ಲದೆ ನಿಮಗೆ 1 ಗಂಟೆಗೆ ಕೇವಲ 50 ರೂಪಾಯಿಗಳು ಮಾತ್ರ ಖರ್ಚಾಗ್ತದೆ. ಸೊ ಇನ್ನು ಉಳಿಕೆ 950 ರೂಪಾಯಿಗಳು ನಿಮ್ಮ ಎಫ್ ಪಿ ಒಗೆ ಲಾಭ ಆಗ್ತದೆ. ಸೊ ಈ ರೀತಿಯಾಗಿ ಒಂದು ದಿನಕ್ಕೆ ಕನಿಷ್ಠ 5 ಗಂಟೆ ಕೆಲಸ ಮಾಡಿದರೆ ಎಫ್ ಪಿ ಒಗಳಿಗೆ ಹೆಚ್ಚು ಕಡಿಮೆ 5000 ರೂಪಾಯಿ ಲಾಭ ಆಗುತ್ತೆ. ರೈತರಿಗೆ ಹೆಚ್ಚು ಕಡಿಮೆ 1,500ರಿಂದ 2,000 ರೂಪಾಯಿಗಳಷ್ಟು ಉಳಿತಾಯ ಆಗ್ತದೆ. ಸೊ ಆದ್ದರಿಂದ ನೀವು ಯಾಕೆ ಇಂತಹ ಅಧಿಕ ಲಾಭ ತರ್ತಕ್ಕಂಥ ಎಲೆಕ್ಟ್ರಿಕಲ್ ಟ್ಯಾಕ್ಟರನ್ನು ಬಳಸಬಾರ್ದು? ಒಮ್ಮೆ ಯೋಚಿಸಿ. ನಿಮಗೇನಾದರೂ ಎಲೆಕ್ಟ್ರಿಕಲ್ ಟ್ಯಾಕ್ಟರ್ ಬಗ್ಗೆ ಆಸಕ್ತಿ ಇದ್ದರೆ ದಯಮಾಡಿ ಸಂಪರ್ಕಿಸಿ. ಧನ್ಯವಾದಗಳು.